ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಹತ್ರ ಕೆಲವು ಮಾಹಿತಿ ಇದೆ ಅದರ ಆಧಾರದ ಮೇಲೆ. ಆ, ಕನ್ನಡದ ಒಬ್ಬ ಶ್ರೇಷ್ಠ ಕವಿ ರನ್ನನ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ. ಕೇವಲ ಅವರ ಹೆಸರು, ಕೃತಿಗಳು ಅಂತ ಲಿಸ್ಟ್ ಮಾಡೋದಲ್ಲ. ಕನ್ನಡ ಸಾಹಿತ್ಯಕ್ಕೆ ಅವರ ನಿಜವಾದ ಕೊಡುಗೆ ಏನು, ಅವರ ಮಹತ್ವ ಎಂಥದ್ದು, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸರಿ, ಶುರು ಮಾಡೋಣವೇ? ಸರಿ, ಮೊದಲು ಕೆಲವು ಬೇಸಿಕ್ ವಿಷಯಗಳು. ರನ್ನ ಇದ್ದದ್ದು ಕ್ರಿಸ್ತ 10ನೇ ಶತಮಾನದಲ್ಲಿ. ಆಮೇಲೆ ಪಂಪ, ಪೊನ್ನರ ಜೊತೆ ಸೇರಿ ಇವರನ್ನ ಕನ್ನಡದ ರತ್ನತ್ರಯರು ಅಂತಾರಲ್ಲ, ಆ ಆ ತ್ರಿಮೂರ್ತಿ ಪಟ್ಟದಲ್ಲಿ ಅವರ ಸ್ಥಾನಮಾನ ಎಂಥದ್ದು ಅಂತ ಗೊತ್ತಾಗತ್ತಲ್ವಾ? ಖಂಡಿತವಾಗಿಯೂ. ಆ ರತ್ನತ್ರಯರು ಅನ್ನೋದಿದೆಯಲ್ಲ, ಅದು ಸುಮ್ಮನೆ ಪಟ್ಟಿಯಲ್ಲ, ಕನ್ನಡ ಕಾವ್ಯ ಪರಂಪರೆಯ ಒಂದು ಶಿಖರ ಅಂತ ಹೇಳ್ಬೋದು. ಅವರ ಕಾಲಘಟ್ಟವನ್ನು ನಾವು ಗಮನಿಸಬೇಕು. ಮೊದಲು ಗಂಗರ ಆಶ್ರಯ, ಆಮೇಲೆ ತುಂಬ ಪ್ರಸಿದ್ಧವಾಗಿ ಪಶ್ಚಿಮ ಚಾಲುಕ್ಯರ ಆಸ್ಥಾನದಲ್ಲಿ ಇದ್ರು. ಅಂದರೆ ಅತ್ತಿಮಬ್ಬೆ ಮತ್ತು ಚಕ್ರವರ್ತಿ ಸತ್ಯಾಶ್ರಯ ಇರಿವ ಬೆಡಂಗ ಅಂತ ಅವರ ಬೆಂಬಲ ಇತ್ತು ಅಂತ ಕೆಲವು ಕಡೆ ಉಲ್ಲೇಖ ಇದೆ. ಹಾಗಾಗಿ ಅಂದಿನ ರಾಜಕೀಯ, ಧಾರ್ಮಿಕ ವಾತಾವರಣ ಅದೆಲ್ಲ ಅವರ ಕಾವ್ಯದ ಮೇಲೆ ಪ್ರಭಾವ ಬೀರಿದೆ. ಮುಖ್ಯವಾಗಿ ಜೈನ ಧರ್ಮ. ಜೈನ ಧರ್ಮದ ಪ್ರಭಾವ ಹೇಗೆ ಕಾಣಿಸುತ್ತೆ? ಅಂದರೆ ನೇರವಾಗಿ ಧರ್ಮದ ಬಗ್ಗೆ ಹೇಳೋದಾ ಅಥವಾ ಬೇರೆ ರೀತಿ ಇದೆಯಾ? ಅದು ಒಳ್ಳೆ ಪ್ರಶ್ನೆ. ಈಗ ಅವರ ಅಜಿತ ತೀರ್ಥಂಕರ ಪುರಾಣ ಅಂತ ಇದೆಯಲ್ಲ, ಅದು ಪೂರ್ತಿ ಜೈನ ತೀರ್ಥಂಕರರ ಕಥೆ. ಆದ್ರೆ ಅವರ ತುಂಬಾ ಫೇಮಸ್ ಕೃತಿ ಸಾಹಸ ಭೀಮ ವಿಜಯ, ಅದು ಮಹಾಭಾರತದ ಕಥೆ. ಇಲ್ಲಿ ಜೈನ ತತ್ವಗಳು ನೇರವಾಗಿ ಬರಲ್ಲ. ಆದ್ರೆ ಕವಿಯ ಒಟ್ಟಾರೆ ದೃಷ್ಟಿಕೋನ ಇದೆಯಲ್ಲ, ಅವರ ಮೌಲ್ಯಗಳು, ಅದರ ಸೂಕ್ಷ್ಮ ಪ್ರಭಾವ ಇರ್ಬೋದು. ಕಥೆಯನ್ನ ಹೇಗೆ ಆರಿಸ್ಕೊಳ್ತಾರೆ, ಹೇಗೆ ಹೇಳ್ತಾರೆ ಅನ್ನೋದ್ರಲ್ಲೇ ಅದು ಗೊತ್ತಾಗತ್ತೆ. ನೀವು ಸಾಹಸ ಭೀಮ ವಿಜಯ ಅಂದ ತಕ್ಷಣ ನನಗೆ ನೆನಪಾಗ್ತಿದೆ, ಅದನ್ನ ಗದಾಯುದ್ಧ ಅಥವಾ ಘಟೋತ್ಪಾತ ಅಂತನೂ ಹೇಳ್ತಾರಂತೆ. ಏನಿದು? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾಯಕ ಭೀಮ, ಅರ್ಜುನ ಅಲ್ಲ. ಇದು ತುಂಬ ವಿಶೇಷ ಅಲ್ವಾ? ಯಾಕೆ ಹೀಗೆ ಮಾಡಿರಬಹುದು? ಹೌದು. ಸಾಹಸ ಭೀಮ ವಿಜಯವನ್ನೇ ಅದರ ಮುಖ್ಯ ಘಟ್ಟ ಅಂದ್ರೆ ಗದಾಯುದ್ಧ ಇದೆಯಲ್ಲ, ಅದರ ಮೇಲೆ ಗಮನ ಇಟ್ಟು ಗದಾಯುದ್ಧ ಅಂತಲೂ ಕರೀತಾರೆ. ತುಂಬ ಪ್ರಚಲಿತವಾದ ಹೆಸರು ಅದು. ಘಟೋತ್ಪಾದ ಅನ್ನೋದು ಬಹುಶಃ ಕಥೆಯ ಬೇರೆ ಪ್ರಸಂಗಕ್ಕೆ ಸಂಬಂಧಪಟ್ಟಿರ್ಬೋದು, ಆದ್ರೆ ಗದಾಯುದ್ಧನೇ ಹೆಚ್ಚು ಪಾಪ್ಯುಲರ್. ಇನ್ನು ಭೀಮನ ಆಯ್ಕೆ, ಹೌದು, ಇದು ನಿಜಕ್ಕೂ ಗಮನಿಸಬೇಕಾದ್ದು. ಸಾಮಾನ್ಯವಾಗಿ ಮಹಾಭಾರತ ಅಂದ್ರೆ ಅರ್ಜುನನೇ ಮುಖ್ಯ ಆಗ್ತಾನೆ. ಆದ್ರೆ ರನ್ನ ಭೀಮನ ಸಾಹಸ, ಅವನ ಗದಾಯುದ್ಧದ ಪರಾಕ್ರಮ ಅದನ್ನೇ ಕೇಂದ್ರವಾಗಿಟ್ಕೊಂಡಿದ್ದಾನೆ. ಇದು ಕೇವಲ ಒಂದು ಕಥೆ ಹೇಳೋ ತಂತ್ರ ಅಲ್ಲ. ಬಹುಶಃ ಅಂದಿನ ಕಾಲದಲ್ಲಿ ಶೌರ್ಯ ಅಂದ್ರೆ ಏನು ಅನ್ನೋ ಒಂದು ಆದರ್ಶ ಇತ್ತಲ್ಲ, ಅಥವಾ ತನ್ನ ಆಶ್ರಯದಾತ ಆ ಚಾಲುಕ್ಯ ದೊರೆ ಸತ್ಯಾಶ್ರಯನ ಪರಾಕ್ರಮಕ್ಕೆ ಭೀಮನನ್ನ ಹೋಲಿಸೋ ಉದ್ದೇಶ ಇತ್ತೇನೋ ಅಂತ ಕೆಲವು ವಿಶ್ಲೇಷಣೆಗಳು ಹೇಳ್ತವೆ. ಇದು ಖಂಡಿತವಾಗಿ ಒಂದು ರೀತಿ ಟ್ರೆಡಿಷನಲ್ ಕಥನ ಕ್ರಮವನ್ನ ಪ್ರಶ್ನಿಸೋ ಅಥವಾ ಅದಕ್ಕೆ ಹೊಸ ಅರ್ಥ ಕೊಡೋ ಪ್ರಯತ್ನ ಇರ್ಬೋದು. ಇಂಟ್ರೆಸ್ಟಿಂಗ್. ಇದರ ಜೊತೆಗೆ ಅಜಿತ ತೀರ್ಥಂಕರ ಪುರಾಣ ಮತ್ತು ರನ್ನಕಂದ ಅಂತ ಕೃತಿಗಳನ್ನು ಹೇಳಿದ್ರಿ. ರನ್ನಕಂದ ಅಂದ್ರೆ ಏನು? ಅದು ಪದ್ಯಗಳ ಪುಸ್ತಕನಾ? ಅಜಿತ ತೀರ್ಥಂಕರ ಪುರಾಣ ಅದು ಸ್ಪಷ್ಟವಾಗಿ ಜೈನ ತೀರ್ಥಂಕರರ ಬಗ್ಗೆ ಇರುವ ಧಾರ್ಮಿಕ ಕಾವ್ಯ. ರನ್ನಕಂದ ಬಗ್ಗೆ ಅಷ್ಟು ಖಾತ್ರಿ ಮಾಹಿತಿ ಇಲ್ಲ. ಆದ್ರೆ ಅದರ ಹೆಸರೇ ಹೇಳೋ ಹಾಗೆ ಅದು ಕಂದ ಪದ್ಯ ಅನ್ನೋ ಛಂದಸ್ಸಿನಲ್ಲಿ ಬರೆದ ನೀತಿ ಪದ್ಯಗಳ ಸಂಗ್ರಹ ಇರ್ಬೋದೇನೋ, ಅಥವಾ ಕನ್ನಡ ವ್ಯಾಕರಣ ಛಂದಸ್ಸಿಗ ಸಂಬಂಧಪಟ್ಟ ಒಂದು ಲಕ್ಷಣ ಗ್ರಂಥವೂ ಆಗಿರಬಹುದು ಅಂತ ಹಾಗೆ ಊಹೆಗಳಿದೆ. ಇನ್ನು ರನ್ನನ ಸ್ಟೈಲ್ ಬಗ್ಗೆ ಹೇಳಲೇಬೇಕು. ಅದನ್ನ ಶಕ್ತಿಯುತ ಶೈಲಿ, ಭಾವವ್ಯಕ್ತಿಯ ತುಡಿತ ಅಂದ್ರೆ ಇಮೋಷನಲ್ ಇಂಟೆನ್ಸಿಟಿ ಅಂತ ಬಣ್ಣಿಸ್ತಾರೆ. ಶಕ್ತಿಯುತ ಶೈಲಿ ಅಂದ್ರೆ ಕೇವಲ ಕಷ್ಟದ ಪದಗಳನ್ನ ಬಳಸೋದಾ ಅಥವಾ ಬೇರೆ ಏನಾದರೂ ಇದೆಯಾ? ಖಂಡಿತ ಪದಗಳ ಆಯ್ಕೆ ಮುಖ್ಯನೇ. ಆದ್ರೆ ಅಷ್ಟೇ ಅಲ್ಲ, ರನ್ನನ ಶಕ್ತಿ ಇರೋದು ಆತ ಪಾತ್ರಗಳನ್ನ ಹೇಗೆ ಸೃಷ್ಟಿ ಮಾಡ್ತಾನೆ, ಆ ನಾಟಕೀಯತೆ ಇದೆಯಲ್ಲ, ಸಂಘರ್ಷಗಳನ್ನ ಚಿತ್ರಿಸೋ ರೀತಿ, ಮತ್ತೆ ಮುಖ್ಯವಾಗಿ ಭಾವನೆಗಳು, ಅದು ರೋಷ ಇರ್ಬೋದು, ಶೌರ್ಯ, ದುಃಖ, ಅದನ್ನ ಅತ್ಯಂತ ತೀವ್ರವಾಗಿ ಹಿಡಿದಿಡ್ತಾರೆ. ಸಾಹಸ ಭೀಮ ವಿಜಯದಲ್ಲಿ ಭೀಮ ದುರ್ಯೋಧನರ ಮಾತುಕತೆ ಕೇಳಿದ್ರೆ, ಆ ಗದಾಯುದ್ಧದ ವರ್ಣನೆ ನೋಡಿದ್ರೆ ಗೊತ್ತಾಗುತ್ತೆ. ಆ ಶಕ್ತಿ, ಆ ಭಾವ ತೀವ್ರತೆ ಜೊತೆಗೆ ಪೌರಾಣಿಕ ಕಥೆಗೆ ತನ್ನದೇ ಆದ ಒಂದು ತಿರುವು ಕೊಡೋ ರೀತಿ, ಇದೆಲ್ಲ ಸೇರಿ ರನ್ನನ ಕಾವ್ಯಕ್ಕೆ ಒಂದು ಸ್ಪೆಷಾಲಿಟಿ ಬಂದಿದೆ. ಅದ್ಭುತ. ಇಷ್ಟೆಲ್ಲ ಹಿರಿಮೆಗೆ ಅವರಿಗೆ ಕವಿ ಚಕ್ರವರ್ತಿ ಅನ್ನೋ ಬಿರುದು ಇತ್ತಂತೆ, ಹೌದಾ? ಕವಿಗಳಲ್ಲಿ ಚಕ್ರವರ್ತಿ. ಆ ಕಾಲದಲ್ಲಿ ಅದಕ್ಕೆ ಎಷ್ಟು ಮಹತ್ವ ಇರ್ಬೋದು? ಬಹಳ ದೊಡ್ಡ ಮಹತ್ವ. ಕವಿ ಚಕ್ರವರ್ತಿ ಅಂದ್ರೆ ಅದು ಸುಮ್ನೆ ಸಾಹಿತ್ಯದಲ್ಲಿ ಶ್ರೇಷ್ಠ ಅಂತ ಗುರ್ತಿಸೋದಲ್ಲ.
ಅದು ರಾಜಮನ್ನಣೆ ಸಿಕ್ಕಿದೆ, ಸಮಾಜದಲ್ಲಿ ಅತ್ಯುನ್ನತ ಗೌರವ ಸಿಕ್ಕಿದೆ ಅನ್ನೋದರ ಸಂಕೇತ. ಪಂಪನಿಗೂ ಈ ಬಿರುದಿತ್ತು. ರನ್ನನಿಗೆ ಇದು ಸಿಕ್ಕಿದ್ದು ಅಂದ್ರೆ ಅವನ ಪ್ರತಿಭೆ ಅಸಾಧಾರಣವಾಗಿತ್ತು ಅನ್ನೋದಕ್ಕೆ ಸಾಕ್ಷಿ. ಇದು ಏನ್ ತೋರಿಸುತ್ತೆ ಅಂದ್ರೆ ರನ್ನ ಕೇವಲ ಒಬ್ಬ ಕವಿಯಾಗಿರ್ಲಿಲ್ಲ. ಆತ 10ನೇ ಶತಮಾನದ ಕರ್ನಾಟಕದ ಸಾಂಸ್ಕೃತಿಕ ಬೌದ್ಧಿಕ ಜಗತ್ತಿನ ಒಬ್ಬ ಮುಖ್ಯ ವ್ಯಕ್ತಿಯಾಗಿದ್ದ. ಅವರ ಕೃತಿಗಳು ಅಂದಿನ ಸಮಾಜ, ರಾಜಕೀಯ ಆಸೆಗಳು, ಧಾರ್ಮಿಕ ನಂಬಿಕೆಗಳು ಎಲ್ಲವನ್ನೂ ಹಿಡಿದಿಡೋ ಒಂದು ಕನ್ನಡಿತರ. ಹಾಗಿದ್ರೆ ಇವತ್ತಿನ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ರನ್ನ ಕನ್ನಡದ ರತ್ನತ್ರಯರಲ್ಲಿ ಒಬ್ರು. 10ನೇ ಶತಮಾನದ ಪ್ರಮುಖ ಕವಿ, ಚಾಲುಕ್ಯರ ಆಶ್ರಯದಲ್ಲಿದ್ದರು. ಸಾಹಸ ಭೀಮ ವಿಜಯದಂತಹ ದೊಡ್ಡ ಕೃತಿ ರಚಿಸಿದ್ರು. ಅದರಲ್ಲಿ ಭೀಮನನ್ನೇ ನಾಯಕನಾಗಿಸಿ ಒಂದು ಬೇರೆ ಆಯಾಮ ಕೊಟ್ಟೋರು. ಅವರ ಶೈಲಿ ತುಂಬಾ ಶಕ್ತಿಯುತ, ಭಾವತೀವ್ರತೆಯಿಂದ ಕೂಡಿದೆ. ಮತ್ತೆ ಕವಿಚಕ್ರವರ್ತಿ ಅನ್ನೋ ದೊಡ್ಡ ಗೌರವಕ್ಕೆ ಪಾತ್ರ ಆದವರು. ಅಂದ್ರೆ ಕೇವಲ ಕವಿಯಲ್ಲ, ಒಂದು ಯುಗದ ಧ್ವನಿ ಅಂತ ಹೇಳ್ಬೋದು. ಹೌದು, ನಿಖರವಾಗಿ ಹೇಳಿದಿರಿ. ರನ್ನನನ್ನು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಅದು ಪ್ರಾಚೀನ ಕನ್ನಡ ಸಾಹಿತ್ಯದ ಒಂದು ಮಹತ್ವದ ಅಧ್ಯಾಯವನ್ನ ತೆರೆದ ಹಾಗೆ. ಮತ್ತೆ ಆ ಕಾಲದ ಇತಿಹಾಸ, ಸಂಸ್ಕೃತಿಯೊಳಗೆ ಒಂದು ಕಿಟಿಕಿಯಿಂದ ನೋಡಿದ ಹಾಗೆ. ಇದು ನಿಜಕ್ಕೂ ಕನ್ನಡಿಗರೆಲ್ಲರೂ ಹೆಮ್ಮೆಪಡಬೇಕಾದ ಪರಂಪರೆ. ಒಂದು ಚಿಂತನೆಗೆ ವಿಷಯ ಕೊಡ್ಬೋದಾ? ಖಂಡಿತ ಹೇಳಿ. ನಾವು ರನ್ನನ್ನ ಭೀಮನನ್ನ ನಾಯಕನಾಗಿ ಆರಿಸಿದ್ರು ಅಂತ ಮಾತಾಡ್ದ್ವಿ. ಶೌರ್ಯದ ಆದರ್ಶ, ರಾಜನಿಗೆ ಹೋಲಿಸೋದು ಇತ್ಯಾದಿ. ಆದ್ರೆ ಇನ್ನೊಂದ್ ಕಡೆಯಿಂದ ನೋಡೋಣ. ಸಾಹಸ ಭೀಮ ವಿಜಯದಲ್ಲಿ ಮುಖ್ಯವಾಗಿ ಭೀಮನ ಸಾಹಸ, ಪರಾಕ್ರಮ, ಯುದ್ಧಕ್ಕೆ ಒತ್ತಿದೆ. ಇದು ಜೈನ ಧರ್ಮದ ಮುಖ್ಯ ತತ್ವ ಇದೆಯಲ್ಲ, ಅಹಿಂಸೆ, ಅದಕ್ಕೆ ಹೇಗೆ ಹೊಂದ್ಕೊಳ್ಳುತ್ತೆ? ಒಬ್ಬ ಜೈನ ಕವಿಯಾಗಿ ರನ್ನ ಈ ವೀರರಸ ಪ್ರಧಾನವಾದ ಕಥೆಯನ್ನ ಹೇಳುವಾಗ ಈ ಎರಡು ಅಂದ್ರೆ ಶೌರ್ಯ ಮತ್ತು ಅಹಿಂಸೆ, ಈ ತತ್ವಗಳ ನಡುವೆ ಹೇಗೆ ಬ್ಯಾಲೆನ್ಸ್ ಮಾಡಿರ್ಬೋದು? ಅಥವಾ ಆ ಕೃತಿಯಲ್ಲಿ ಈ ಎರಡರ ನಡುವೆ ಒಂದು ಸೃಜನಶೀಲ ಸೆಣಸಾಟವೇ ಇದೆಯಾ? ಇದರ ಬಗ್ಗೆ ಯೋಚನೆ ಮಾಡೋಕೆ ತುಂಬಾ ಅವಕಾಶ ಇದೆ ಅನ್ಸುತ್ತೆ.